ದೇವನಾಮಕ್ಕೆ ಸ್ತೋತ್ರವಾಗಲಿ. ಹೆದರದಿರು, ನನ್ನ ಮನವೇ ಸೇವೆ ಮೂಲಕವಾಗಿ ನಿಮ್ಮನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಶನ್ರೆ, ಪ್ರತ್ಯೇಕವಾಗಿ ಪ್ರತಿ ಭಾನುವಾರ ನಡೆಯುವಂತ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9 ಗಂಟೆ ತನಕ ಹೊರಮಾವು, ಜಯಂತಿ ಸಿಗ್ನಲ್, ಬಾನಸವಾಡಿ, ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಹತ್ತಿರ. ದಯಮಾಡಿ ನೀವು ಕುಟುಂಬವಾಗಿ ಬನ್ರಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನಿಮ್ಮ ಆತ್ಮೀಯರು ಆ ಪ್ರಾಂತ್ಯದಲ್ಲಿ ಇರುವುದಾದ್ರೆ ದಯಮಾಡಿ ತಿಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:30 ದೇವರ ಆರಾಧನೆ ಪ್ರಾರಂಭವಾಗ್ತದೆ. ನಾನು ಮತ್ತು ಮೋನಿಕಾ ಸಿಸ್ಟರ್ ಇಬ್ರು ಸಹ ತುಮಕೂರು ಪಟ್ಟಣದಲ್ಲಿ ನಾವು ಇರುವಂತವರಾಗಿದ್ದೇವೆ. ಪ್ರತಿ ವಾರ ದೇವರ ಸನ್ನಿಧಾನದಲ್ಲಿ ನೀವು ಬಂದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಪ್ರತ್ಯೇಕವಾಗಿ ನಾಳೆ ಉದಯ ಕಾಲದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇತ್ತು ಎಂಬುದಾಗಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಕಾರಣಾಂತರದಿಂದ ಅದನ್ನು ಮುಂದೂಡಲಾಗಿದೆ. ಫಾಸ್ಟಿಂಗ್ ಪ್ರೇಯರ್ ಇರುವಂತಹ ಸಂದರ್ಭದಲ್ಲಿ ನಿಮಗೆ ನಾವು ಕಾಲ್ ಮಾಡಿ ತಿಳಿಸುತ್ತೇವೆ ಮತ್ತು ಮೆಸೇಜ್ ಅನ್ನು ಹಾಕ್ಲಿಕ್ಕಿದ್ದೇವೆ. ಆಗ ನೀವು ಕೂಡಿ ಬಂದು ಆ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇವತ್ತು ದೇವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾದಂತ ಕೃಪೆಯುಳ್ಳಂತ ವಾಗ್ದಾನವನ್ನು ನಾವು ಧ್ಯಾನ ಮಾಡುವಂತರಾಗೋಣ. ಯಾಕೆಂದ್ರೆ ದಿನಕ್ಕೆ ದಿನವನ್ನ ದೇವರು ತನ್ನ ಮಹಾಕೃಪೆಯ ಮೂಲಕವಾಗಿ ನಮಗೆ ಸೇರಿಸಿಕೊಳ್ಳುತ್ತಾ ಈ ವಿನೂತನವಾದಂತಹ ದಿನದಲ್ಲಿ ಆ ಕೃಪಾ ವಾಗ್ದಾನವನ್ನ ಹಿಡಿದು ಆ ವಾಕ್ಯದ ಬೆಳಕಿನಲ್ಲಿ ನಮ್ಮ ದಿನವನ್ನ ನಾವು ಪ್ರಾರಂಭ ಮಾಡುವಂತರಾಗೋಣ. ಯಾಕೆಂದ್ರೆ ವಾಕ್ಯವೇ ನಮ್ಮ ಬದುಕಿನಲ್ಲಿ ಅನೇಕ ವಿಧವಾದಂತಹ ಮಹಿಮೆ, ಆದರಣೆ, ಆಶೀರ್ವಾದ, ಅದ್ಭುತ, ಬಿಡುಗಡೆ, ಜಯವನ್ನ ತರುವಂತದ್ದಾಗಿದೆ. ಯಾಕೆ ಅಂದ್ರೆ ವಾಕ್ಯವಾಗಿರುವಂತನೇ ಯೇಸು ಕ್ರಿಸ್ತನಾಗಿರುವುದರಿಂದ ಆ ವಾಕ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆನ ಆ ವಾಗ್ದಾನಗಳಿಗೆ ನೀವು ಕೊಡಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತೇನೆ. 1 ಅರಸು ಪುಸ್ತಕ 3ನೇ ಅಧ್ಯಾಯದ 12ನೇ ವಚನ, ಜ್ಞಾನವನ್ನ ವಿವೇಕವನ್ನ ನಾನು ನಿನಗೆ ದಯಪಾಲಿಸುವೆನು. ಜ್ಞಾನವನ್ನ ವಿವೇಕವನ್ನ ನಿನಗೆ ದಯಪಾಲಿಸುವೆನು. ಇಲ್ಲಿ ಭಕ್ತನು ದೇವರ ಸನ್ನಿಧಾನದಲ್ಲಿ ಸಹಸ್ರಾರು ಯಜ್ಞಗಳನ್ನು ಸಮರ್ಪಿಸುತ್ತಾನೆ, ಉಪವಾಸ ಪ್ರಾರ್ಥನೆಗಳನ್ನ ಮಾಡುತ್ತಾನೆ. ಅದಾದ ನಂತರ ದೇವರ ಪ್ರತ್ಯಕ್ಷವಾದಂತ ಪ್ರಸನ್ನತೆ ಆ ಭಕ್ತನ ಎದುರಿನಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಭಕ್ತನು ದೇವರ ಬಳಿನಲ್ಲಿ ಇದನ್ನ ಕೇಳುತ್ತಾನೆ. ನಿನಗೇನು ಬೇಕು ಎಂಬುದಾಗಿ ಹೇಳುವಾಗ ಸೊಲೊಮೋನನು, ನನಗೆ ಬೇರೆ ಏನು ಬೇಕಾಗಿಲ್ಲ, ಜ್ಞಾನವನ್ನ ವಿವೇಕವನ್ನ ನೀನು ನನಗೆ ಅನುಗ್ರಹಿಸು ಎಂಬುದಾಗಿ ಹೇಳಿ ತಂದೆಯಾದ ದೇವರ ಬಳಿನಲ್ಲಿ ಆತನು ಬೇಡುವಂತ ಸಂದರ್ಭದಲ್ಲಿ ದೇವಾದಿ ದೇವರು ಆ ಪ್ರಾರ್ಥನೆಯನ್ನ ಮೆಚ್ಚಿ ಜ್ಞಾನವನ್ನ ವಿವೇಕವನ್ನ ಮಾತ್ರವಲ್ಲದೆ ಅವನಿಗೆ ಐಶ್ವರ್ಯವನ್ನು ಸದಾ ಆಯುಷ್ಕಾಲವನ್ನು ಸದಾ ದೇವರು ಆತನಿಗೆ ಅನುಗ್ರಹಿಸುತ್ತಾನೆ. ನಾವು ಸದಾ ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಪ್ರಾರ್ಥನೆಗಳನ್ನ ದೇವರು ಅಂಗೀಕಾರ ಮಾಡಿಕೊಡೋದಿಲ್ಲ. ಕೆಲವೊಂದನ್ನ ಬೇಗನೆ ಮಾಡ್ತಾರೆ, ಕೆಲವೊಂದನ್ನ ಲೇಟ್ ಆಗಿ ಕೊಡ್ತಾರೆ. ಕೆಲವೊಂದು ಪ್ರಾರ್ಥನೆಗಳು ಅಂಗೀಕಾರನೇ ದೇವರು ಮಾಡೋದಿಲ್ಲ. ಕಾರಣ ಏನಂದ್ರೆ ಆ ಪ್ರಾರ್ಥನೆಗಳಲ್ಲಿ ಸ್ವಾರ್ಥ ಇರುವುದರಿಂದ ಸ್ವಾರ್ಥ ಇರುವಂತಹ ಪ್ರಾರ್ಥನೆಗಳನ್ನ ದೇವರು ಯಾವತ್ತೂ ಅಂಗೀಕಾರ ಮಾಡಲ್ಲ. ಇಲ್ಲಿ ಆತನಿಗೆ ಹೇಳುವಂತ ಸಂಗತಿಯನ್ನು ಗಮನಿಸುವಂತ ಸಂದರ್ಭದಲ್ಲಿ ನೀನು ರಾಜ್ಯವನ್ನಾಗಲಿ, ದೇಶವನ್ನಾಗಲಿ ಅಥವಾ ಸೈನಿಕರನ್ನಾಗಲಿ, ಸರ್ವ ಸಂಪತ್ತನ್ನ ನೀನು ಕೇಳಲಿಲ್ಲ. ಈ ಅಸಂಖ್ಯಾತವಾದಂತ ಇಸ್ರೇಲ್ ಜನರನ್ನ ನಡೆಸುವಂತ ಜ್ಞಾನವನ್ನ ವಿವೇಕವನ್ನ ನನಗೆ ಅನುಗ್ರಹಿಸು ಎಂಬುದಾಗಿ ನೀನು ಕೇಳಿದ್ದರಿಂದ ನಿನಗೆ ಇದರ ಜೊತೆಯಲ್ಲಿ ಇನ್ನು ಪ್ರಮೋಷನ್ ಆಗಿ ಸಕಲ ವಿಧವಾದ ವೈಭವ ಮತ್ತು ಐಶ್ವರ್ಯವನ್ನ ನನಗೆ ಕೊಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ಸೊಲೊಮೋನನನ್ನು ಆಶೀರ್ವಾದ ಮಾಡ್ತಾರೆ. ಹೌದು ಪ್ರೀತಿಯುಳ್ಳ ದೇವಶ್ವರರೇ, ಜ್ಞಾನ ಮತ್ತು ವಿವೇಕ ಬಹಳ ಮಾನವನಿಗೆ ಇಂಪಾರ್ಟೆಂಟ್. ಇವತ್ತು ಜ್ಞಾನವಿಲ್ಲದವರಾಗಿ ತಮ್ಮ ಕುಟುಂಬವನ್ನ ತಾವೇ ನಾಶಪಡಿಸಿಕೊಳ್ತಾರೆ, ತಮ್ಮ ಬಿಸಿನೆಸ್ ಅನ್ನ ತಾವೇ ನಾಶಪಡಿಸಿಕೊಳ್ತಾರೆ, ತಮ್ಮ ಮಕ್ಕಳಲ್ಲಿ ಐಕ್ಯತೆ ಇಲ್ಲದ ಹಾಗೆ ಇರ್ತಾರೆ. ವಿವೇಕ ಇಲ್ಲದ ಹಾಗೆ ಮಾನವನು ಇವತ್ತು ಎಷ್ಟು ತಪ್ಪುಗಳನ್ನ ಮಾಡ್ತಾನೆ. ಜ್ಞಾನ ಹೇಳುವಂತ ಅಥವಾ ವಿವೇಕವನ್ನ ತಿಳಿಸುವಂತ ತಂದೆ ತಾಯಿಗಳಿಗೂ ಸಹ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ಎದುರು ನಿಂತುಕೊಳ್ಳುತ್ತಾರೆ. ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಜ್ಞಾನದ ಅರ್ಚನೆ ಮಾಡುವಂತ ಗುರುಗಳಿಗೂ ಸದಾ ಇವತ್ತು ಮನುಷ್ಯನು ಅಥವಾ ಯವನಸ್ಥರು ಅಥವಾ ವಿದ್ಯಾರ್ಥಿಗಳು ಅದನ್ನ ಕೇರ್ ಮಾಡ್ತಾ ಇಲ್ಲ. ಆ ಜ್ಞಾನವನ್ನು ಪಡೆದುಕೊಳ್ಳುವಂತ ಭಯ ಭಕ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ನಂದೇ ನಡಿಬೇಕು, ನನ್ನ ಮಾತೆ ಶಾಸನ, ನಮ್ಮೂರ್ ಹಾಸನ ಅನ್ನಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ತಮ್ಮ ವೈಯಕ್ತಿಕವಾದಂತ ಆ ಡಾಂಬಿಕತೆ
ವೈಯಕ್ತಿಕವಾದ ಅಹಂಕಾರದ ಪರಮಾವಧಿ ಇವತ್ತು ಮನುಷ್ಯರನ್ನ ಅಜ್ಞಾನದ ಕಡೆಗೆ ನಡೆಸ್ತಾ ಇದೆ. ಆ ಅಜ್ಞಾನ ಇದೆಯಲ್ಲ, ದೇನಾಕ್ಕೆ ಸ್ತೋತ್ರವಾಗಲಿ, ಮನುಷ್ಯರನ್ನು ಯಾವತ್ತೂ ಉದ್ಧಾರ ಮಾಡೋದಿಲ್ಲ. ಜ್ಞಾನ, ತಿಳುವಳಿಕೆ, ಬುದ್ಧಿ, ಈ ಮೂರು ಮನುಷ್ಯರಿಗೆ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಜ್ಞಾನ, ತಿಳುವಳಿಕೆ, ಬುದ್ಧಿ, ಈ ಮೂರು ಇಲ್ಲದೆ ಹೋದ್ರೆ ಅನೇಕ ವಿಧವಾದಂತಹ ಕಷ್ಟ ನಷ್ಟಗಳು ಕುಟುಂಬಗಳಲ್ಲಿ, ಆತ್ಮಿಕತೆಯ ಬದುಕಿನಲ್ಲಿ, ಜೀವಿತದಲ್ಲಿ ನಾವು ಅನುಭವಿಸಬೇಕಾಗ್ತದೆ. ಹೌದು ಪ್ರೀತಿಗಳ ದೇವಶ್ರೀ, ಬಹಳ ಜನರನ್ನು ನಾವು ಗಮನಿಸ್ತಾ ಇರ್ತೇವೆ. ಬಹಳ ಜನರು ಕೌನ್ಸಿಲಿಂಗ್ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ, ಯಾಕೆ ಇಷ್ಟೊಂದು ಪರಿತಾಪಕರವಾದಂತ, ಕಷ್ಟಕರವಾದಂತ, ಇಷ್ಟೊಂದು ದಿಕ್ಕಿಟ್ಟವಾದಂತ ಪರಿಸ್ಥಿತಿ ನಿಮಗೆ ಯಾಕೆ? ನೀವು ಯೇಸು ಸ್ವಾಮಿಯನ್ನು ನಂಬಿದ್ದೀರಲ್ವಾ, ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇದ್ದೀರಾ, ಆತನಷ್ಟು ಜ್ಞಾನ ಸಂಪನ್ನವುಳ್ಳಂತ ದೇವರು ಈ ಪ್ರಪಂಚದಲ್ಲಿ ಯಾರು ಇರಲ್ಲ. ಯಾಕೆ ಈ ರೀತಿಯಾದಂತ ಕಾರ್ಯಗಳನ್ನ ನಡೆಸ್ತೀರಿ? ಗೊತ್ತು ಗುರಿ ಇಲ್ಲದ ರೈತನಲ್ಲಿ ಮೀಟರ್ ಬಡ್ಡಿಗೆ ಹಣವನ್ನು ತೆಗೆದುಕೊಳ್ಳುವಂಥದ್ದು, ಸಾಲಗಳನ್ನ ಹೆಚ್ಚಾಗಿ ಮಾಡುವಂಥದ್ದು, ತೀರಿಸಲಾಗದೆ ಯೇಸುವಿನ ನಾಮ ದೂಷಣೆ ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ಅನೇಕ ವಿಶ್ವಾಸಿಗಳು ಎದುರಿಸ್ತಾ ಇರ್ತಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಜ್ಞಾನ ದೀನತೆಯನ್ನ, ಜ್ಞಾನ ತಾಳ್ಮೆಯನ್ನ, ಜ್ಞಾನ ಕಲಿಯುವಿಕೆಯನ್ನ, ಜ್ಞಾನ ಇನ್ನು ಹೆಚ್ಚೆಚ್ಚು ಉನ್ನತವಾದಂತ ಆಶೀರ್ವಾದವನ್ನ ಹೊಂದುವುದಕ್ಕೆ ಬಾಗಿಲುಗಳನ್ನು ತೆರೆ ಮಾಡುತ್ತದೆ. ಅಂತ ಜ್ಞಾನವನ್ನ ಬಿಟ್ಟು ನಾನು ನಡೆಸಬಲ್ಲೆ, ನಾನು ಮಾಡಬಲ್ಲೆ, ನಾನು ಇದನ್ನ ನೋಡ್ಕೊಳ್ಳಬಲ್ಲೆ ಎಂಬುದಾಗಿ ತನ್ನ ಸ್ವಂತ ಬಲದ, ಸ್ವಂತ ಬುದ್ಧಿ, ಸ್ವಂತ ಶಕ್ತಿಯಿಂದ ಇವತ್ತು ಮನುಷ್ಯನೇನಾಗ್ತಿದ್ದಾನಂದ್ರೆ ನಾಶನದ ಅಂಚಿನಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ 24ನೇ ಜ್ಞಾನೋಕ್ತಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ, ಜ್ಞಾನವು ಮನೆಯನ್ನ ಕಟ್ಟುತ್ತದೆ, ತಿಳುವಳಿಕೆ ಅದನ್ನ ಸ್ಥಿರಪಡಿಸುತ್ತದೆ. ಹೌದು ಪ್ರೀತಿಗಳ ದೇವಶ್ರೀ, ಇವತ್ತು ಮನೆ ಕಟ್ಟಲ್ಪಡಬೇಕಂದ್ರೆ ನಿಜವಾಗಿ ಸುದ ಬೇಕಾಗಿರುವಂತ ಕಲ್ಲು, ಕಟ್ಟಡ, ಇಟ್ಟಿಗೆ, ಹಣ, ಆಸ್ತಿ, ಬ್ಯಾಂಕ್ ನಲ್ಲಿ ಲೋನ್ ಅಲ್ಲ. ಜ್ಞಾನ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಆ ಮನೆಗೆ ಎಷ್ಟು ಬಡ್ಜೆಟ್ ಇದೆ, ಎಷ್ಟು ಕೂಡಿಸಿಕೊಳ್ಬೇಕು, ಲೇಬರ್ಸ್ ಎಷ್ಟು ಕೊಡಬೇಕು, ದೇವರೇ ಕರ್ತನೆ ಇದಕ್ಕೆ ಬ್ಲೂ ಪ್ರಿಂಟ್ ನೀನು ಕೊಡಪ್ಪ, ಇದನ್ನ ಮೀರಿ ನನ್ನ ಕೈನಲ್ಲಿ ಆಗೋದಿಲ್ಲ, ಒಂದು ವೇಳೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾನು ಹಾದು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಯಾರು ನೋಡ್ಕೊಳಕ್ ಆಗೋದಿಲ್ಲ, ಇದಕ್ಕೆ ಬೇಕಾದಂತ ತಿಳುವಳಿಕೆಯನ್ನು ಆಲೋಚನೆ ಕೊಡಿ ಎಂಬುದಾಗಿ ಮನೆಯನ್ನ ಕಟ್ಟುವಂತ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿ ವಿವಾಹದ ಸಂಗತಿಗಳಲ್ಲಿ ಸದಾ ಬಹಳ ಜನ ಇವತ್ತು ಜ್ಞಾನಹೀನರಾಗಿ ನಡೆದಿದ್ದಾರೆ. ಅಂದ, ಚಂದ, ಸೌಂದರ್ಯ, ವೈಯಕ್ತಿಕವಾಗಿ ಶ್ರೀಮಂತಿಕೆ, ಸಾಫ್ಟ್ವೇರ್ ಕಂಪನಿ, ದೊಡ್ಡದಾಗಿರುವಂತಹ ಡಾಕ್ಟರ್ಸ್ಗಳು, ಇಂಜಿನಿಯರ್ ಎಂಬುದಾಗಿ ನೋಡ್ತಾರೆ. ಎಷ್ಟೋ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್, ಡಬ್ಬಾ ಹೊಡೆಯೋರೆಲ್ಲ ಇವತ್ತು ದೇನಾಕ್ಕೆ ಸ್ತೋತ್ರವಾಗಲಿ, ಯಾರನ್ನು ನಾವು ನಂಬಬಾರದು. ಸೌಂದರ್ಯ ನೆಚ್ಚತಕ್ಕದ್ದಲ್ಲ, ಲಾವಣ್ಯ ಮನುಷ್ಯನಿಗೆ ಒಳ್ಳೆಯದೇ ಅಲ್ಲ. ದೇವರಿಗೆ ಯಾರು ಸ್ತುತಿ ಮಾಡ್ತಾರೋ, ದೇವರಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರು ದೇವರಿಗೆ ಪ್ರೀತಿ ಪಾತ್ರರಾಗಿರ್ತಾರೆ. ಅದಕ್ಕಾಗಿ ವೈಯಕ್ತಿಕವಾದಂತಹ ಬದುಕಿನಲ್ಲಿ ಲಾವಣ್ಯ ಅಥವಾ ಸೌಂದರ್ಯ ಅಥವಾ ಫೇಸ್ ನೋಡಿ, ಒಳ್ಳೆ ಹ್ಯಾಂಡ್ಸಮ್ ನೋಡಿ, ಬಾಡಿ ಬಿಲ್ಡರ್ ನೋಡಿ ನಮ್ಮ ಲೈಫ್ ಅನ್ನ ನಾವು ಸೆಟಲ್ ಮಾಡ್ಕೊಳಕ್ ಆಗಲ್ಲ. ದೇನಾಕ್ಕೆ ಸ್ತೋತ್ರವಾಗ್ಲಿ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ಮನುಷ್ಯ ಏನ್ ಬೇಕಾದ್ರೂ ತನ್ನ ಕುಟುಂಬದಗೋಸ್ಕರವಾಗಿ ಸಾಕ್ರಿಫೈಸ್ ಮಾಡ್ತಾನೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶ್ರೀ, ವಿವಾಹ ಆಗಿರ್ಬೋದು, ಉದ್ಯೋಗವಾಗಿರ್ಬೋದು, ಮನೆ ಕಟ್ಟುವಂತ ಕೆಲಸ ಆಗಿರ್ಬೋದು, ವೈಯಕ್ತಿಕವಾಗಿ ಬಿಸ್ನೆಸ್ ನ ಪ್ರಾರಂಭಿಸುವಂತಹ ಸಂದರ್ಭಗಳಾಗಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಸಂಗತಿಗಳನ್ನು ದೇವರ ಹತ್ರನೇ ಕೇಳಬೇಕು. ಯಾಕೆಂದ್ರೆ ಈ ದಿನಗಳು ಬಹು ಕೆಟ್ಟ ದಿನಗಳಾಗಿರುವಂತದ್ದಾಗಿದೆ. ಬೈಬಲ್ ಅಲ್ಲಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯದ 15-16ನೇ ವಚನವನ್ನು ಗಮನಿಸುವಂತಹ ಸಂದರ್ಭದಲ್ಲಿ, ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ ಇರ್ರಿ, ಈ ದಿನಗಳು ಬಹಳ ಕೆಟ್ಟುಗಳಾಗಿವೆ. ಬೆನಾಕೆ ಸ್ತೋತ್ರವಾಗಿ, ಜ್ಞಾನಹೀನರಾಗಿ ಇರಬಾರದು, ಜ್ಞಾನವುಳ್ಳವರಾಗಿರಬೇಕು. ಬೆನಾಕೆ ಸ್ತೋತ್ರವಾಗಲಿ. ಈ ದಿನಗಳು ಬಹಳ ಕೆಟ್ಟ ದಿನಗಳಾಗಿವೆ. 10-15 ವರ್ಷ ಹಿಂದೆನೆ ನನ್ನ ಲೈಫ್ ಸೆಟ್ಲ್ ಆಗ್ಬೇಕಾಗಿತ್ತು. 5-6 ವರ್ಷದ ಹಿಂದೆನೆ ನನ್ನ ಅಪಾಯಿಂಟ್ಮೆಂಟ್ ಆಗ್ಬೇಕಾಗಿತ್ತು. ಇಲ್ಲಿ ತನಕ ಆಗಲಿಲ್ಲ. 5-10 ವರ್ಷಗಳ ಹಿಂದೆನೆ ನನ್ನ ಮನೆಯನ್ನ ಕಟ್ಟಬೇಕಾಗಿತ್ತು. ಇಲ್ಲಿ ತನಕ ಆಗ್ಲಿಲ್ಲ. ಕಾರಣ ಇಷ್ಟೇ, ನಮ್ಮ ನೆಗ್ಲಿಜೆನ್ಸ್, ನಮ್ಮ ಸೋಮಾರಿತನ, ದೇವರನ್ನ ಆತುಕೊಳ್ಳದೆ
ವೈಯಕ್ತಿಕವಾಗಿ ನಾನು ಮಾಡಬಲ್ಲೆ, ನಾನು ನಡೆಸಬಲ್ಲೆ, ನಾನು ನೋಡಬಲ್ಲೆ, ಇದು ನನ್ನಿಂದ ಸಾಧ್ಯ, ಯಾರ ಮಾತು ನಾನು ಕೇಳೋದಿಲ್ಲ ಎಂಬುದಾಗಿ ಕೊನೆ ಈ ಸಂದರ್ಭಗಳಲ್ಲಿ ಏನಾಗ್ತದೆ ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ. ಯಾರೂ ನಂಬಿಕೆಗೆ ಅರ್ಹ ಅಲ್ಲವೇ ಅಲ್ಲ. ನೀನು ಯಾರನ್ನ ಪ್ರೀತಿ ಮಾಡ್ತೀಯೋ ಅವರು ಮೋಸ ಮಾಡ್ತಾರೆ. ಒಂದು ವೇಳೆ ವೈಯಕ್ತಿಕವಾಗಿ ಇವರು ತುಂಬಾ ಒಳ್ಳೆಯವರು ಎಂಬುದಾಗಿ ಹೇಳುವುದಾದರೆ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ವಿಷಯದಲ್ಲಿ ಬಹಳ ಕೆಟ್ಟ ಆಲೋಚನೆಗಳಿರುವಂತದ್ದಾಗಿದೆ. ಯಾಕೆಂದ್ರೆ ಈ ಕಾಲನೇ ಸರಿ ಇಲ್ಲ, ಕೆಟ್ಟ ಕಾಲ. ಇಂಥ ಕೆಟ್ಟ ಕಾಲದಲ್ಲಿ ನಾವು ಜೀವಿಸ್ತಾ ಇರುವುದರಿಂದ ಪ್ರೀತಿಯುಳ್ಳ ದೇವಚಂದ್ರೆ, ಬೈಬಲ್ ಘೋಷಿಸ್ತದೆ, ದೇವರಿಗೆ ಸ್ತೋತ್ರವಾಗಲಿ, ನನ್ನ ಜನರು ಜ್ಞಾನಹೀನರಾಗಿ ಅವರು ತಮ್ಮ ಜೀವಿತದಲ್ಲಿ ಅವರು ಅನೇಕ ಬಡತನಕ್ಕೆ ಗುರಿಯಾಗಿದ್ದಾರೆ ಅಂತ. ಯಾರ? ನನ್ನ ಜನರು. ಯಾರು? ದೇವರನ್ನು ಆರಾಧಿಸುವುದ ಜನರು ಜ್ಞಾನಹೀನರಾಗಿ ಅವರು ಕಷ್ಟಕ್ಕೆ ಒಳಗಾಗಿದ್ದಾರೆ ಎಂಬುದಾಗಿ ಬೈಬಲ್ ಘೋಷಿಸ್ತದೆ. ನಮ್ಮ ಕಷ್ಟಕ್ಕೆ ಬೇರೆ ಯಾರು ಕಾರಣ ಅಲ್ಲ ರೀ. ನಮ್ಮ ಕೈಯಲ್ಲಿ ಬೈಬಲ್ ಇದೆ, ದೇವರ ವಾಕ್ಯ ಇದೆ. ದೇವರು ಈ ರೀತಿಯಾಗಿ ನಡಿಬೇಕೆಂಬುದಾಗಿ ದೇವರು ಪ್ರಕಟಣೆಗಳನ್ನ ಪ್ರತಿದಿನವೂ ದೇವರ ಸೇವಕರುಗಳ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇರ್ತಾರೆ. ಆದ್ರೆ ಅವುಗಳನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮದೇ ಆಲೋಚನೆಯ ಮೂಲಕವಾಗಿ ನಡೆದು ಇವತ್ತು ಕೊನೆಯದಾಗಿ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಬಂದು ದೇವರ ಬಳಿನಲ್ಲಿ ದೇವ್ರು ಏನ್ ಹೇಳ್ತಾನೆ, ದೇವ್ರು ಏನ್ ಮಾಡ್ತಾನೆ, ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ರಿ, ಇದು ಅಲ್ಲವೇ ಅಲ್ಲ. ಆಗ ದೇವರನ್ನು ಸೃಷ್ಟಿ ಮಾಡಿದಾನೋ ತಾಯಿ ಗರ್ಭದಲ್ಲಿ ಇರುವುದಕ್ಕಿಂತ ಮೊದಲೇನೆ ದೇವರು ನಿನಗೆ ಏನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲ ಕೊಟ್ಟಿದ್ದಾನೆ. ದೇವರು ಕೊಡುವುದಾದ್ರೆ ಅದು ಶಾಶ್ವತವಾಗಿರ್ತದೆ, ಅದರಿಂದ ಯಾರು ಕೆಸ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕಾಗಿ ಇವತ್ತಿನಿಂದಾದ್ರೂ ಬೈಬಲ್ ಹೇಳ್ತದೆ, ಯಾಕೋಬನ ಬರೆದ ಪತ್ರಕ್ಕೆ 1ನೇ ಅಧ್ಯಾಯದ 5ನೇ ವಚನವನ್ನು ಗಮನಿಸುವಂತ ಸಂದರ್ಭದಲ್ಲಿ ನೀವು ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿರುವುದಾದ್ರೆ ಅವನು ಕರ್ತನನ್ನ ಬೇಡಿಕೊಳ್ಳಲಿ, ಆತನು ಹಂಗಿಸದೆ ಕೊಡ್ತಾನಂತೆ. ಹೌದು ಪ್ರೀತಿಯುಳ್ಳ ದೇವಶ್ವರೇ, ನಮ್ಮ ದೇವರು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಜ್ಞಾನ, ತಿಳುವಳಿಕೆ, ವಿವೇಕ, ಬುದ್ಧಿಯನ್ನ ದೇವರು ಕೊಡುವಂತವನಾಗಿದ್ದಾನೆ. ಆತನ ಜ್ಞಾನವೇ ದೇವರಿಗೆ ಸ್ತೋತ್ರವಾಗಲಿ ನಿಧಿಯಾಗಿದ್ದು ಆತನ ಜ್ಞಾನ ಸಮುದ್ರದ ರೀತಿಯಲ್ಲಿ ತುಂಬಿ ತುಳುಗುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆ ಜ್ಞಾನ ನಮ್ಮ ಜೀವಿತದಲ್ಲಿ ಅಳವಡಿಕೆ ಆಗ್ಬೇಕಂದ್ರೆ ದೇವರಿಗೆ ಭಯಪಡಬೇಕು. ಬೈಬಲ್ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಬಿಸಿನೆಸ್, ನಿನ್ನ ವ್ಯವಸಾಯ, ನಿನ್ನ ವಿವಾಹ, ನಿನ್ನ ಯವನ ಕಾಲದ ವಿದ್ಯಾಭ್ಯಾಸ, ನೀನು ಹೋಗ್ಬೇಕಾದಂತ ಅಪಾಯಿಂಟ್ಮೆಂಟ್, ಪ್ರತಿಯೊಂದನ್ನು ಸಹ ನಿನ್ನ ಬಲದಲ್ಲಿ, ನಿನ್ನ ಜ್ಞಾನದಲ್ಲಿ ನೀನು ಹತ್ಕೊಳ್ಬೇಡ. ದೇವರ ಜ್ಞಾನದಲ್ಲಿ ಹತ್ಕೋ, ದೇವರನ್ನ ಹತ್ಕೋ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಆ ಕಾರ್ಯಗಳನ್ನ ಪ್ರಾರಂಭ ಮಾಡು. ದೇವ್ರು ಹೇಳಿದ್ರೆ ಮಾತ್ರ ಮಾಡು, ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗಬೇಡ. ಅದಾದ್ಮೇಲೆ ನೀನೇ ಎಲ್ಲರ ಕಣ್ಣಿನಲ್ಲಿ ದೇವರಿಗೆ ಸ್ತೋತ್ರವಾಗ್ಲಿ ದೇವರ ದೂಷಣೆ ಮಾಡುವಂತ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ಹಾಗೆಲ್ಲ ಮಾಡೋದು ಬೇಕಾಗಿಲ್ಲ. ದೇವರ ಸನ್ನಿಧಾನದಲ್ಲಿ ಇವತ್ತಿನಿಂದಾದ್ರೂ ದೇವರೇ, ನಾನಿಂದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ಜ್ಞಾನ ತಿಳುವಳಿಕೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರಿಗಾದ್ರೂ ಜ್ಞಾನ ತಿಳುವಳಿಕೆ ನನಗೆ ಕೊಡಪ್ಪ, ನಾನು ಬಹಳ ಕಷ್ಟ ನಷ್ಟದಲ್ಲಿ ಇದ್ದೇನೆ, ನನಗೆ ಏನ್ ಮಾಡ್ಬೇಕು ಎಂಬುದಾಗಿ ಗೊತ್ತಿಲ್ಲ, ನಾನು ಮಾಡಿಬಿಟ್ಟಿದ್ದೇನೆ ತಪ್ಪ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳುವಂತವರು ಕಣ್ಣುಗಳನ್ನ ಮುಚ್ಚಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವ, ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ. ದೇವರ ಕರ್ತನೆ, ಅಗಾಧ ಜ್ಞಾನದ ನಿಧಿ, ಅಗಾಧ ಜ್ಞಾನದ ಭಂಡಾರವಾಗಿರುವಂತ ನಿನ್ನ ಸಮ್ಮುಖದಲ್ಲಿ ತಂದೆಯಾದ ದೇವರ ಕರ್ತನೆ ಸ್ವಾಮಿ, ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳನ್ನ ನಾನು ಸಮರ್ಪಣೆ ಮಾಡುತ್ತೇನೆ. ದಯಾನಿಧಿಯಾಗಿರುವಂತ ನೀನು ಈ ಮಕ್ಕಳನ್ನ ಕರುಣಿಸಪ್ಪ ದೇವರೇ ಕರ್ತನೆ. ಲೋಕದ ಆಸೆಗಳಿಗೋ ಇಚ್ಛೆಗಳಿಗೋ ದೇವರೇ, ವೈಯಕ್ತಿಕವಾದ ಕಣ್ಣಿನ ಆಸೆ, ಬದುಕು ಬಾಳಿನ ಡಬ್ಬಕ್ಕೋ ದೇವರೇ ಆಕರ್ಷಿತರಾಗಿ ದೇವರೇ ಕರ್ತನೆ ಸ್ವಾಮಿ, ನಿನ್ನನ್ನ ಮೊರೆ ಹಿಡದೆ ತಾವು ವೈಯಕ್ತಿಕವಾಗಿ ಅಂತಹ ಒಂದು ಕ್ರಿಯೆಗಳಲ್ಲಿ ಬಿದ್ದು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿರುವುದಾದ್ರೆ, ಮಕ್ಕಳ ವಿವಾಹದಲ್ಲಿ ಕರ್ತನೆ ಚಾನಿ ಬಿದ್ದಿರುವುದಾದ್ರೆ, ಅಥವಾ ಉದ್ಯೋಗದಲ್ಲಿ ಅನೇಕ ಸಂಕಷ್ಟಗಳನ್ನ ಎದುರಿಸ್ತಾ ಇರುವುದಾದ್ರೆ, ಅಂತ ಮಕ್ಕಳನ್ನ ನಸರಿತೇನೆ ಯೇಸುವಿನ ನಾಮದಲ್ಲಿ ನೀನು ಸಂಧಿಸು ದೇವರ ಕರ್ತನೆ. ಅವರಿಗೆ ಬೇಕಾದಂತ ತಿಳುವಳಿಕೆ, ಜ್ಞಾನವನ್ನ, ವಿವೇಕವನ್ನ ನೀನು ಕೊಡಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ಇವತ್ತು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದಂತ ಗಿರೀಶ್ ಬ್ರದರ್, ವಿನೋದ್ ಬ್ರದರ್, ಗುಲ್ಬರ್ಗ ಮತ್ತು ವೆಂಕಟೇಶ್ ಹೊಸಕೋಟೆ ಬ್ರದರ್, ಇವರೆಲ್ಲರನ್ನ ಸದಾ ನೀನು ಆಶೀರ್ವಾದ ಮಾಡು. ಇದಕ್ಕೆ ಪ್ರತಿಫಲವಾಗಿ 1000 ಪಟ್ಟು ಅವರ ಕುಟುಂಬಗಳಿಗೆ ಕೊಡು. ಪ್ರತ್ಯೇಕವಾಗಿ ದೇವರ ಕರ್ತನೆ, ಇವತ್ತು ಪ್ರಾರಂಭಿಸುತ್ತಿರುವಂತಹ ಹೊಸ ಉದ್ಯೋಗಗಳಿಗಾಗಿ ದೇವರ ಕರ್ತನೆ, ಗೃಹ ಶಂಕುಸ್ಥಾಪನೆಗಾಗಿ, ದೇವರ ವಿವಾಹ ಕಾರ್ಯಗಳಿಗಾಗಿ, ವಿವಾಹಗಳಿಗಾಗಿ ಸ್ತೋತ್ರದವರೇ, ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆ ದೇವರ ಕರ್ತನೆ ಈ ಮಕ್ಕಳಲ್ಲಿ ಆವರಿಸಲಿ. ಪ್ರತ್ಯೇಕವಾಗಿ ದೇವರ ಕರ್ತನೆ, ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣಗಳನ್ನ ಮಾಡಿಕೊಡುತ್ತಿರುವಂತ ನಿನ್ನ ಮಕ್ಕಳನ್ನು ಸದಾ ದೇವರೇ ನೀನು ಆಶೀರ್ವಾದ ಮಾಡು. ದೇವರೇ, ನಿನ್ನ ಉಪಕಾರವನ್ನು ಸ್ಮರಿಸುವ ಎಲ್ಲಾ ಸ್ಥಳಗಳಲ್ಲಿ ನೀನು ಇಲ್ಲಿಗೆ ಬಂದು ಅವರ ಮಕ್ಕಳನ್ನ ಬಲಪಡಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವಾದ ದೇವ,
ಕರ್ತನ ಇದರಿಂದ ಎಲ್ಲರ ಪ್ರಯಾಣವನ್ನ ನೀನು ಆಶೀರ್ವಾದ ಮಾಡು ದೇವರೇ. ಕರ್ತನೆ ಸ್ವಾಮಿ, ಬಸ್ ಪ್ರಯಾಣ, ಗಾಡಿ, ರೈಲು, ವಿಮಾನ, ದೇವ ಕರ್ತನೆ ಪ್ರತ್ಯೇಕವಾಗಿ ದೇವರೇ ಕರ್ತನೆ ಯಾವುದೇ ಮಾರ್ಗದಲ್ಲಿ ನಿನ್ನ ಮಕ್ಕಳು ಹಾದು ಹೋಗುತ್ತಿರುವುದಾದರೂ ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ದೇವರೇ ಕರ್ತನೆ ಈ ಮಕ್ಕಳನ್ನ ಕಾದು ಕಾಪಾಡಲಿ. ಪ್ರತ್ಯೇಕವಾಗಿ ದೇವರೇ ಕರ್ತನೆ, ಒಂದು ವೇಳೆ ಇವರ ಕ್ಷುತದಲ್ಲಿ ಅನಾರೋಗ್ಯದಲ್ಲಿ ಇರುವುದಾದ್ರೆ, ಹಾಸಿಗೆ ಮೇಲೆ ನರಳುತ್ತಿರುವುದಾದ್ರೆ, ಐಸಿಯುನಲ್ಲಿ ಇರುವುದಾದ್ರೆ ದೇವರೇ ಒಬ್ಬೊಬ್ಬರನ್ನು ಸಹ ನಿನ್ನ ಗಾಯಗಳ ಕರಗಳು ದೇವರೇ ಕರ್ತನೆ ಸ್ಪರ್ಶಿಸಲಿ. ದೇವರೇ ಕರ್ತನೆ ಪ್ರತಿಯೊಬ್ಬರನ್ನ ಸ್ವಸ್ಥತೆ ಮಾಡು ದೇವರೇ, ಬಿಡುಗಡೆ ಕೊಟ್ಟು ನಡೆಸುವಂತ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಆತ್ಮೀಯ ದೇವಶ್ರೀ, ಈ ಸಂದೇಶವನ್ನ ನೀವು ಮಾತ್ರ ಕೇಳಿಸುವುದಿರದೆ ಅನೇಕ ಜನರಿಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. God bless you all. ಆಮೆನ್.